ನನ್ನ ಅಮ್ಮನಾಡಿ ಇಲ್ಲೇ ಹತ್ರ ಉಂಟು. ಗೊತ್ತಾಯ್ತು, ಇಲ್ಲ ಹತ್ರ ಅಲ್ಲ, ಇಲ್ಲ ಮುಂದೆ ಉಪ್ಪರ ಚಂದ್ರಗಿರಿ, ಅದೇ ಕೊಳದಗಿರಿ ಹತ್ರ ಬರ್ತಾ ಇದೆ. ಮೊದಲು ಹೇಳಿದ್ದೆ ಅದ್ರ ಹತ್ರ ಅದೇ ಹತ್ರ ಗ್ರಹಾಚಾರ್ಗೆ ಅಂತೂ ಸತ್ತಮ ಅಂತೂ ಬೆಡಗಿಯೋ ಸೊಬಗಿಯೋ ಬೆಡಗಿಯೋ ಸೊಬಗಿಯೋ ಎಂತ ಸೊಬಗಿಯೋ ಹೀಗೆ ಎಂತ ಬೆಡಗಿಯೋ ಎಂತ ಸೊಬಗಿಯೋ ಎಂತ ಸೊಬಗಿ ಎಂಥ ಬಿಡಗಿ ಎಂತ ಎಂತ ಸೊಬಗಿ ಎಂಥ ಬೆಡಗಿ ಎಂತ ಬರಲು ಸೆಳೆದು ಹುಡುಗಿ ಎಂತ ಬರಲು ಸೆಳೆದು ಎಂತ ಸೊಬಗಿ ಎಂತ ಬೆಡಗಿ ಎಂತ ಸೊಬಗಿ ಎಂತ ಬೆಡಗಿ ಎಂತ ಬರಲು ಸೆಳೆವೋ ಸೆಳೆವೋ ಎಳೆವಾ ಎಳೆವಾ ಯಾವ್ದು ಕಟ್ಟಾಗಿ ಹುಲ್ಲಾಗಿ ಅಕಜಾಗಿ ಬೋರ ಕುಡಿದ ಅಲ್ಲೇ ಎಂತ ಬೆಡಗಿ ಎಂತ ಸೊಬಗಿ ಎಂತ ಬರಲು ಸೆಳೆವ ಹುಡುಗಿ ಎಂತ ಬರಲು ಸೆಳೆವ ಹುಡುಗಿ ಸೆಳೆವ ಹುಡುಗಿ ಸೆಳೆವ ಹುಡುಗಿ ಎಂತ ಸೊಬಗಿಯೋ ಎಂತ ಬೆಡಗಿಯೋ ಎಂತ ಸೊಬಗಿಯೋ ಎಂತ ಸೊಬಗಿಯೋ ಹೀಗೆ ಎಂತ ಬೆಡಗಿಯೋ
ಗಾಳಿ ಅದು. ಮೈಸೂರನ್ನ ಕರ್ಮು ಅದು. ಮೈಸೂರು ಅಲ್ಲಿ ಕಮ್ಮಿ ಗೊತ್ತಿಲ್ಲ ಈ ಕಾಳಿಗೆ ಕೋಳಿಯೇ ಆಗ್ಬೇಕು. ನನಗೆ ಕೋಳಿ ಹುಂಜಿ ಮಾಡಿ ಹೆಂಡತಿ ಆಡ್ಬೋದು ಏ, ಏ, ಏ. ಆ ಗಾಳಿ ಅಲ್ವಾ? ಆ ಕಾಲಿ ಅಲ್ವಾ ಅದೇ. ಕಾಳಿದಾಸನ ಕಾವ್ಯ ಕನ್ಯೆಯೋ ಕಾವ್ಯ ಕನ್ಯೆಯೋ ಶೀಲೆ ಸ್ವರ್ಗದ ದೇವ ಕನ್ಯೆಯೋ ಶೀಲೆ ಸ್ವರ್ಗದ ದೇವ ಕನ್ಯೆಯೋ ಶೀಲೆ ಸ್ವರ್ಗದ ಹಾ ದೇವಡಿಗರ ಕನ್ನೆಯೋ ದೇವರಿಗೆ ಹಾಕಲ್ಲ ಯಾರದ್ದು? ಶೀಲೆ ಸ್ವರ್ಗದ ಶೀಲೆ ಸ್ವರ್ಗದ ದೇವ ಕನ್ಯೆಯೋ ದೇವ ಕನ್ಯೆಯೋ ಕಾಳಿದಾಸನ ಕಾವ್ಯ ಕನ್ಯೆಯೋ ಶೀಲೆ ಸ್ವರ್ಗದ ದೇವ ಕನ್ಯೆಯೋ ಶೀಲೆ ಸ್ವರ್ಗದ ದೇವ ಕನ್ಯೆಯೋ ಎಂತ ಸೊಬಗಿಯೋ ಈಕೆ ಎಂತ ಬೆಳಗಿಯೋ ಎಂತ ಸೊಬಗಿ ಎಂತ ಬೆಳಗಿ ಎಂತವರನ್ನು ಸೆಳೆವ ಹುಡುಗಿ ಎಂತ ಸೊಬಗಿಯೋ ಎಂತ ಬೆಳಗಿಯೋ ಎಂತ ಸೊಬಗಿಯೋ ಎಂತ ಬೆಳಗಿಯೋ ಕಾಳಿದಾಸನ ಕಾವ್ಯ ಕನ್ಯೆಯೋ ಶೀಲೆ ಸ್ವರ್ಗದ ದೇವ ಕನ್ಯೆಯೋ ಪೇಳಲೇನು ಬಾನಿನಿಂದ ಭೂಮಿಗಿಳಿದು ಬಂದಳೇನು ಪೇಳಲೇನು ಬಾನಿನಿಂದ ಬೇಡಲೇನು ಭೂಮಿ. ಬಾಲಿದೆ. ಆ, ಬಾಯಿಲ್ಲ. ಬಾಳೆಯಲ್ಲ ಬಾನ್ ಬಾನ್ ಬಾತ್, ಬಾತ್, ಬಾತ್. ಪೇಳಲೇನು ಬಾನಿನಿಂದ ಭೂಮಿಗಿಳಿದು ಇಳಿದು ಬಾನಿನಿಂದ ಭೂಮಿಗಿಳಿದು ಬಂದಳೇನು ಇದೆಲ್ಲ ಸರಿ ಉಂಟು ಮಾರಾಯ ಅವರು ಹಿಂದೊಂದು ಮಾಡ್ತಾ ಇದ್ರು ನಾವು ಬರ್ತೇವೆ ಅವಲ್ಲ ದೇವದಾಸ ಪೇಳಲೇನು ಬಾನಿನಿಂದ ಭೂಮಿಗಿಳಿದು ಒಳ್ಳೆ ಇಮ್ಮನ್ನು ಹೇಳ್ತಿರೋಣ ಇದು ಹೇಳಿದ್ದಲ್ಲ ಬಿದ್ದಳೇನು ಪೇಳಲೇನು ಬಾನಿನಿಂದ ಭೂಮಿಗಿಳಿದು ಭೂಮಿಗಿಳಿದು ಬಂದಳೇನು ಈಕೆ ಬಂದಳೇನು ಬಂದಳೇನು
ಎಂತ ಸೊಬಗೆಯೋ ಹೋಗಿತ್ತು ಸಾಗಿ ಬಂದವರು ನಾವು ಹೌದು. ಎಂತ ಸಭಾಗಿ ಕುಡಿಲಿಕ್ಕೆ ಸ್ವಲ್ಪ ನೀರು ಉಂಟೇನೆ ಇದ್ರೆ ಸ್ವಲ್ಪ ನೀರು ಬೇಡ ನೀರು ಬೇಡ ತಂಪು ತಂಪು ಯಾರು ಕೊಡಿ ಅವರಂತ ಕುಡಿತಾರಲ್ಲ ಮಿತ್ರ ಓ ಸೊಬಗನ್ನು ನೋಡ್ಬೇಕೆನ್ನುವ ಹಾಗೆ ಅನಂತರದಂತ ಸಾಗಿ ಬರುತ್ತಿರುವಂತ ಸಂದರ್ಭ. ಹಾ ಆಹಾ! ವಾಹ್ ಓಹೋಹೋಹೋ! ಆಹಾ! ಎಂತ ಆಯ್ತಾ? ಎಂತ ಇಲ್ಲ ಮಾರ್ರೆ. ಯಾವತ್ತು ಹೀಗತ್ತಿಲ್ಲ ನನಗೆ ಯೋಚಿಸ್ತಾ ಇದ್ದೀನಿ. ಏನು ಸೊಬಗಿ ಏನು ಬಡಗಿ ಬಡಿಗೆ ಅಲ್ವಾ? ಬಡಗಿ ಬಡಿಗೆ ಅಂತ ಹೇಳಿದ್ರೆ ಸಿಟ್ಟು ಬಂದ್ರು ಬಂತೆ. ಹಾ ಇದಕ್ಕೆ ಹೋದ್ರೆ ಅವ್ರು ಬರಕ ಸಿಗಲ್ಲ. ಹಾಗಲ್ಲ. ಏನು ಬೆಡಗಿ ಏನು ಬಡಗಿಯೋ ಪ್ರತಿಯೊಬ್ಬರ ಮನಸ್ಸನ್ನ ಸೂರೆಗೊಳ್ಳಬಲ್ಲಂತ ಹಾ. ಅಪ್ರತಿಮವಾದಂತ ಸೌಂದರ್ಯದ ರಾಶಿಯನ್ನು ಹೊತ್ತಿರುವಂತ ಚೆಲುವಿಕೆ. ಹಾ ನಿಜವಾಗಿ ಹೇಳ, ಹಾ ಇದು ಬ್ರಹ್ಮದೇವರ ವಿಶೇಷವಾದಂತ ಸೃಷ್ಟಿ. ನನ್ನ ನನಗನಿಸಿಕೆ ಹೀಗೆ ನಿಜವಾಗಿ ತನ್ನ ಸಮಯವನ್ನ ಇರಿಸಿಕೊಂಡು ಹಾ ಯಾವುದೇ ಲೋಪದೋಷವಿಲ್ಲದೆ ಹಾ. ವಿಶೇಷವಾದಂತ ಪ್ರತಿಮೆಯನ್ನ ಜೀವಕಳೆ ತುಂಬಿ ಭೂಲೋಕಕ್ಕೆ ಬಿಟ್ಟವ ಅಂತ. ಅಂದ್ರೆ ಇವಳು ಸೃಷ್ಟಿ ಮಾಡುವಾಗ ಬ್ರಹ್ಮದೇವ ಯಾವ ತಲೆಬಿಸಿದಿಲ್ಲ ಅವ ಸ್ವಲ್ಪ ಬಾಳೆ ಇತ್ತು ಅವನಿಗೆ ನಿಧಾನ ಒಂದೊಂದೇ ಮಾಡ್ತಾವ ನಾವು ಒಂದೇ ಸತಿ ಪೂರ್ತಿ ಮಾಡೋದಲ್ಲ ಇದು ಒಂದೊಂದು ಚೂಚು ಒಂದ್ ದಿವಸ ಮೂಗ್ ಮಾಡ್ದ ಒಂದ್ ದಿವಸ ಕಣ್ಣು ಮಾಡ್ದ ಹಾಗೆಲ್ಲ ಒಂದೊಂದೇ ಮಾಡ್ತಾವ ಅಷ್ಟು ಚಂದ. ನಿಜವಾಗಿ ಪ್ರಪಂಚದಲ್ಲಿ ಕೊನೆಗೆ ಇಂಥದ್ದೊಂದು ಚೆಲುವಿಕೆ ಇಲ್ವೇ ಇಲ್ಲ. ಹೌದು ಇವಳು ಸೃಷ್ಟಿ ಮಾಡಿದ್ಮೇಲೆ ಸ್ವಲ್ಪ ಉಳಿತವನ ಹತ್ರ ಈ ತುದಿ ಬಿಸಾಡ್ದ ಮತ್ತೊಂದು ಸೃಷ್ಟಿ ಆಯ್ತು ಎಂತ ಚಂದ ಇವನು ಮುಖ ಸಾಕು ಮರ ಅಯ್ಯೋ ಆ ಬಣ್ಣ ಯಾವ ಬಣ್ಣ ಅಂದ್ರೆ ಬಣ್ಣ ತೆಗಿಕ ಬಣ್ಣ ನೋಡ ಕಾಲ ನೋಡ ಕಾಲೆಂತ ಮುಖ ನೋಡಿದ್ರೆ ಗೊತ್ತಾಗುದಿಲ್ವಾ? ಅಯ್ಯೋ ಅದಕ್ಕೆ ನೋಡುತ್ತಾಳೆ ಆಹಾ! ಇವಳನ್ನು ನೋಡಿದಾಗ ಎಲ್ಲಿಲ್ಲದ ಸಮಾಧಾನ ನನಗೆ. ಕಾರಣ ಏನು ಗೊತ್ತಲ್ಲ, ನಾವೆಲ್ಲ ಕೇಳಿದ್ದುಂಟು, ಶಾಸ್ತ್ರವನ್ನು ಓದಿದ್ದುಂಟು, ಯಾವುದು? ಕವಿತೆಯನ್ನ ಆರ್ಜಿಸಿಕೊಂಡದ್ದುಂಟು. ಹಾ. ಕಾಳಿದಾಸನ ಕಾಳಿದಾಸನ ಕೋಳಿ ಕನ್ನೆಯು ಕಾಳಿದಾಸನ ಕಾವ್ಯ ಕನ್ನೆಯು ಕಾವ್ಯ ಕನ್ಯೆ ಸೀರೆ ಸ್ವರ್ಗದ ದೇವಡಿಗ ಕನ್ನೆಯು ಇವಳಿಗೆ ಮಂಡಲ. ಏನು ಕನ್ನೆ ಹಾಗಲ್ವ? ನಿಜವಾಗಿ ಇವಳನ್ನು ಸೃಷ್ಟಿಸಿದಂತಹ ಬ್ರಹ್ಮದೇವನಿಗೆ ಒಂದು ಕೃತಜ್ಞತೆ ಉಂಟು. ನಿಜವಾಗಿ ಇವಳು ಈ ಚಂದ ಎನ್ನುವುದಕ್ಕಿಂತ ಹಾ, ನಿಜ ಅದೇ ವಿಚಾರ ಮಾಡು ಇವಳೇ ಎಷ್ಟು ಚಂದ ಮಾರಾಯ ಇವಳು ಅಮ್ಮ ಎಷ್ಟು ಚಂದ ಇರ್ಬೋದು ಅಮ್ಮ ಅದೇ ಅಮ್ಮ ಕೂಡ ಅಜ್ಜಿ ಆಗಿರ್ಬೋದು ನಿನಗೆ ಅಂತದ್ದೇ ನೆನಪಾಗ್ಸಾಗಿಲ್ಲ ಈಗ. ಹಾಗಲ್ಲ ವಿಚಾರ ಮಾಡಿ ಇವಳೇ ಎಷ್ಟು ಚಂದ ಅಮ್ಮ ಹೇಗಿರ್ಬೋದು ಮಾರಾಯ ಅವಳು ಪುರ್ಸುತ್ತಿದ್ದ ಮನೆ ನೋಡ್ಕೊಬಾರ ಹೌದು. ಹೋಗ್ರ ಹಾಗಲ್ವ? ಇವಳನ್ನು ನೋಡಿದಾಗ ಯಾಕೋ ಏನು ಮನದಲ್ಲಿ ಏನೇನೋ ಒಂದು ಆಸೆಗಳು ಅದನ್ನೆಲ್ಲ ತೀರಿಸಿಕೊಳ್ಳುವುದಕ್ಕಿದೆ ಸದಾವಕಾಶ ಎನ್ನುವ ಹಾಗೆ ನನ್ನನ್ನು ಅವಳ ಸೌಂದರ್ಯ ಸಾಕು ನನ್ನನ್ನು ಸರಿತಾ ಉಂಟು. ಅಯ್ಯೋ ನನಗೂ ಹಾಗೆ ಆಗ್ತಾ ಉಂಟು ಮಾರಾಯ ನನಗೆ ಹೇಳೋದು ಗಟಾಗ್ದಾಗ ಉಂಟು ಈಗ ಹೌದು ಹಾಗಿದ್ರೆ ಅಷ್ಟೇ ಅಲ್ಲ ಇವಳ ಅಪ್ಪ ಇದ್ದಲ್ಲ ಅವ ಅಪ್ಪರೇ ಅಲ್ಲ ಅವ ರಮಣ ಕೃಷ್ಣ ಅವ ಎದ್ರ ಹತ್ರ ಪುಣ್ಯವಂತ ಅನುಮಾನವೇ ಇಲ್ಲ. ಇವಳ ತಾಯಿ ಪುಣ್ಯಗರ್ಭೆ ಸುಗರ್ಪೆ ಅನುಮಾನವೇ ಇಲ್ಲ. ಇವಳ ಅಮ್ಮನ ಹೊಟ್ಟೆ ಅಲ್ಲ ಒಬ್ಬರಿಗೆ ಹಂಡಿಯ ಹಾಗಲ್ಲ ಯಾಕೆ ಸುಗರ್ಪೆ ಹಾಗೆ ಹೇಳ್ತಾರೆ ನಿಜವಾಗಿ ಹೌದು. ಕೇಳಿದಾಗ ನೋಡಿದಾಗ ನಮ್ಗೆ ಏನು ಯಾಕೋ ಏನು ಹಾ ಮಾತಾಡಿಸಬೇಕು ಅಲ್ಲ ಅನ್ಸುದೆ ಹೌದು ಕೇಳ್ಬೇಕು ಅಂತ ಹೌದು. ಆದ್ರೆ ನನಗೆ ಅಭ್ಯಾಸ ಇಲ್ಲ. ನಂಗೆ ಅಭ್ಯಾಸ ಹೇಳ ನಂಗೆ ಅಭ್ಯಾಸ ಇಲ್ಲ ನಂಗೆ ಅದ್ರಲ್ಲೇ ಭಾಳ ಬಿಡ ಹಾಗೆ ಅಲ್ವಾ? ಹಾ. ಈಗ ನೀನು ನನ್ನ ಧೈರ್ಯಕ್ಕಿದ್ಯಾ? ಅದೇ ಇರುತ್ತೆ ನೀನು ನಿಂಗೆ ಬೇಡ ನಾನಿದ್ದೆ ಏ, ಹಾಗಲ್ಲ ಏನೇ ಇರ್ಲಿ ಎಂತದ್ದೇ ಇರ್ಲಿ ಹಾ. ಅವಳನ್ನು ಮಾತಾಡಿಸುದೆ ಹಾ. ನನ್ನ ಹೆಸರು ಗೊತ್ತಿಲ್ಲ. ಎಂತ ಗೊತ್ತಾ ಹೆಸರಲ್ಲ ಬೇಡ ಅದೇ ಮಾತಾಡ್ಸಲ್ವಾ
ಹೇಳ್ತೀನಿ. ಮನೆ ಹಾಗೆ ಮಾತಾಡ್ಲಿಕ್ಕೆ ಮನೆ ಹೇಳ್ತೀಯ ಅಲ್ಲ ಮತ್ತೆ ಹೇಗೆ ಮಾತಾಡ್ತಾರೆ? ನಾನು ಮಾತಾಡ್ತೇನೆ. ಹಾ, ಹಾ. ಓ ಹೆಣ್ಣೆ, ಕೂಗ್ಬೇಡ, ಸ್ವಲ್ಪ ಬೆಳಿ ಸುದ್ದಿ ಇರುತ್ತೆ. ಎದ್ರಿ ಓಡ್ರು ಓ ತರುಣಿ, ಯಪ್ಪ. ಇದಕ್ಕೆ ಸಾಲ ಕೊಡಿ ಗೊತ್ತಾ? ಕೊಡ್ತೀಲ್ವಾ? ಓ ಹೆಣ್ಣೆ, ಹೀಗೆ ಬರ್ಬೇಕು. ಸ್ವಲ್ಪ ಸುದ್ದಿ ಇಳಿಯಿರಲಿ. ಅವಳಿಗೆ ಎಂತ ಇದು ಸುದ್ದಿ ಇಳಿದು ಹೋಯ್ತಿದೆ ಈಗ. ಸುದ್ದಿ ಇಲ್ಲೇ ಇದೆ. ಮತ್ತೆ ಮೇಲೆ ಮೇಲುವಲ್ಲ ಕೆಳಗುವಲ್ಲ ಮಧ್ಯಮ. ಮಧ್ಯ ಮಧ್ಯ ಮಧ್ಯ. ನಿನ್ನನ್ನು ನೋಡಿದಾಗ ನಿನ್ನ ಬಗ್ಗಾಗಿ ಕುತೂಹಲ ಮೂಡಿ, ನಿನ್ನ ಬಗ್ಗಾಗಿ ತಿಳಿದುಕೊಳ್ಳಬೇಕೆನ್ನುವಂತ ಹಂಬಲ ಹಾ. ಮನದಲ್ಲಿ ಹೆಚ್ಚಾದರೂ ನೀನ್ ಯಾರು, ನಿನ್ನ ಹೆಸರೇನು, ಯಾವ ಕ್ಷಣಕ್ಕೂ ನಮ್ಮಿಂದ ನಿನಗೆ ಯಾವ ತೊಂದರೆಯೂ ಯಾವ ಕ್ಷಣಕ್ಕೂ ಆಗುವುದಿಲ್ಲ. ಇಲ್ಲಿಯವರು ನಾವು ಮಾಡಿದವರು ಅಲ್ಲ. ಇದರ ಹತ್ರ ಕೇಳಿದ್ರೆ ತೊಂದರೆ ನಮ್ಮಿಂದ ತೊಂದರೆ ಆಗ್ಲಿಕ್ಕಿಲ್ಲ. ಯಾರಿಂದಾದ್ರೂ ತೊಂದರೆ ನಿನಗೆ ಆಗ್ತದೆ ಅಂತ ಆದ್ರೆ ಅದನ್ನು ನಿಗ್ರಹಿಸುವಲ್ಲಿ ನಾವಿರ್ತೇವೆ. ನಮ್ಮ ಮೇಲೆ ವಿಶ್ವಾಸವನ್ನಿಡು. ಅಪಾಯಕಾರಿಗಳು ನಾವಲ್ಲ. ನೀನ್ಯಾರು, ನಿನ್ನ ಪೂರ್ವಾಪರ ಏನು, ತಂದೆ ತಾಯಿಗಳ್ಯಾರು, ನಿನ್ನ ಶುಭ ನಾಮಧೇಯ ಏನು, ಇಲ್ಲಿರುವರೆ ಕಾರಣ ಏನು? ತುಂಗ ವಿಕ್ರಮಿ ಸುಗುಣಶೀಲ ತುಂಗ ವಿಕ್ರಮಿ ಸುಗುಣಶೀಲನ ತಂಗಿ ಪತ್ನಿ ನಾನು ಸುಗುಣಶೀಲನ ತಂಗಿ ಪತ್ನಿ ನಾನೇ ಗಂಗೆಯ ದೀಪದ ಪೂಜೆಗೈದಿಯೇ ಗಂಗೆ ದೀಪದ ಪೂಜೆಗೈದಿಯೇ ವಂದನೆಯು ನಾ ಹೊರಡುವೆ ವಂದನೆಯು ನಾ ಹೊರಡುವೆ ಗಂಗೆಯ ದೀಪನ ಪೂಜೆಗೈದಿಯೇ ವಂದನೆಯು ನಾ ಹೊರಡುವೆ ಪರಸ್ಪರ ಅಪರಿಚಿತರು ಸಿಕ್ಕಿದಾಗ ಪರಿಚಯ ಮಾಡಿಕೊಳ್ಳೋದ್ರಲ್ಲಿ ಅಪರಾಧವೇ ಇಲ್ಲ ಅಂತ. ಮುಂದಪ್ಪ ಕಚ್ಚಕ್ಕೆ ಅದು ಅನುಕೂಲ. ಮುಂದ್ಮಾಡು ಕಚೇರಿಗೆ ಅನುಕೂಲ. ಅದನ್ನೇ ಮಾಡುವವನನ್ನು ಯಾಕೆ ಕರ್ಕೊಂಡು ಬಂದ್ರಿ ನೀವು? ಮುಂದಾಗುವ ಕಾರ್ಯಕ್ಕೆ ಅದು ಕಾರ್ ಹೇಳ್ಬಿಟ್ಟು ಕಚೆ ಇದ್ದಿಲ್ಲ ಮತ್ತೆ ಅದೇ ಹೇಳ್ದೆ. ನಮ್ಮ ಅರ್ಥ ಹೋಗಿ ಮಾತ್ರ ಅಪರಿಚಿತರು ಸಿಕ್ಕಿದರು ಅಂತಾದ್ರೆ ಯೋಗಕ್ಷೇಮವನ್ನು ವಿಚಾರಿಸುವುದು ಅದೊಂದು ಶಿಷ್ಟಾಚಾರ ತಾನೆ. ಪರಿಚಯವನ್ನು ಕೇಳಿದ್ರಲ್ಲ, ಪರಿಚಯ ಸಿಕ್ಕಾಗ ಪರಿಚಯ ಮಾಡ್ಕೊಳ್ಳೋ ಶಿಷ್ಟಾಚಾರವೇ. ಕೇಳಿರಬಹುದು ಆತ್ಮೀಯ ಸಿಕ್ಕಾಗ ಯೋಗಕ್ಷೇಮ ವಿಚಾರ ಮಾಡ್ಬೇಕು. ಕೇಳಿರಬಹುದು ನೀವು. ಹಾ. ನಮ್ಮ ನಾಡು ಇಲ್ಲೇ ಹತ್ರ ಉಂಟು. ಗೊತ್ತಾಯ್ತು, ಇಲ್ಲ ಹತ್ರ ಅಲ್ಲ, ಇಲ್ಲ ಮುಂದೆ ಉಪ್ಪರ ಉಪ್ಪರ ಇಲ್ಲ ಆಚೆ ಬರೋದು. ಹಾಗೆ ಹೇಳಿದ್ದಲ್ಲ, ಹಾ. ಚಂದ್ರಗಿರಿ ಅಂತ ಕೇಳಿದ್ದೀರಾ? ಓ ಚಂದ್ರಗಿರಿ, ಹೌದಾ, ಚಂದ್ರಗಿರಿ ಅಂಬು. ಒಳ್ಳೆ ಒಳ್ಳೆ ಮಾಡೋ ದೇಶ, ಒಳ್ಳೆ ಮಾಡೋ ದೇಶ. ಸುಮ್ಮನೆ ಹುಳಿಯ ಅದಲ್ಲ. ಅಂಬು ನಿಮ್ಮದೇ. ಅದು ನಿನ್ ತಮ್ಮ. ಚಂದ್ರಗಿರಿ ಅಂಬು ಒಳ್ಳೆ. ಹೌದು, ಅದು ತಂಬು ತಮ್ಮ. ತಂಬು ತಂಬು ಅಂಬು. ಅದಲ್ವಾ ಚಂದ್ರಗಿರಿ ಅದು. ಚಂದ್ರಗಿರಿ ಊರು, ಊರು ನಾಡು. ಅಲ್ಲಿ ಎದುರಿ ಗುಣಪಾಲ್. ಚಂದ್ರಗಿರಿ ಅದೇ ಕೊಳದಗಿರಿ ಹತ್ರ ಬರ್ತಾ ಇದೆ. ಹೇಳಿದ ಊರು ಮೊದಲು ಹೇಳಿದ್ದೆಲ್ಲ ಅದರ ಹತ್ರ ಅದು ಅರ್ಥವಲ್ಲ. ಅಲ್ಲಿ ಅಧಿಕಾರಿ ಗುಣಪಾಲ್. ಗುಣಪ್ಪ ಗುಣಪ. ಅವರ ಮುದ್ದಿನ ತಂಗಿ ನಾನು. ನನ್ನ ಹೆಸರು ಪದ್ಮಿನಿ ಅಂತ.
ಹೌದಾ? ಬಂದ್ಬಿಟ್ಟೆ. ಸಖಿಯ ವ್ರಾತವನ್ನು ಕೂಡಿದೆ ಶಿವದೇಗುಲಕ್ಕೆ ಹೊರಟವಳು ನಿಮ್ಮನ್ನು ಕಂಡಾಗ ಆಡುವ ನುಡಿಯಿಂದ ವ್ಯಕ್ತಿ ಹೇಗೆ ಅವನ ವ್ಯಕ್ತಿತ್ವ ಹೇಗೆ ಅಂತ ಗೊತ್ತಾಗ್ತದೆ. ಅರ್ಥವಿಸಿಕೊಳ್ಬಹುದಂತೆ. ಹಾ. ನಿಮ್ಮ ಮಾತುಗಳಿಂದ ನನಗರ್ಥವಾಯಿತು. ನೇರ ನಡೆ ಧೀರ ನುಡಿ ನಿಮ್ಮದು ಎನ್ನುವ ಹಾಗೆ ನೇರ ದಿಟ್ಟ ನಿರಂತರ ಹೀಗೂ ಉಂಟು. ಹೀಗೆ ಉಂಟು, ಹೀಗೆ ಉಂಟು. ನಿಮ್ಮದು ನೇರ ನಡೆ, ಅವನದು ಸ್ವಲ್ಪ ವಕ್ರ ನಡೆ. ಅದು ಹಾಗೆ ಇಬ್ಬರದು ನೇರ ಆಗಿದೆ, ಸರಿ ಆಗುತ್ತಿಲ್ಲ. ಇಬ್ಬರು ನೇರ ಹೋಗ್ತಿದ್ರೆ ಹೊಂಡಗಾಗುದಿಲ್ವಾ? ಹೋಗೋ ಗೊತ್ತಾಗ್ಬೇಕು, ಹಿಂದೆ ಈ ಕಡೆ ಹೋಗ್ಬೇಕು, ಹಾಕಿ ಬರ್ಬೇಕು ಸ್ವಲ್ಪ. ಸರಿ, ಶಿವದೇಗುಲಕ್ಕೆ ಪೂಜೆಗೆಂದು ಹೊರಟವಳು ಹಾ. ನಿಮ್ಮನ್ನು ಕಂಡೆ. ಹಾ. ನನ್ನ ಹೆಸರು ಪದ್ಮಿನಿ ಅಂತ. ನಾನು ಬರ್ತೇನೆ. ಅಲ್ಲ ಹೋಗ್ಬೋದು. ಹೋಗೋದ್ರೊಳಗಾಗಿ ಒಂದು ಮಾತು. ಬಂದ್ಬಿಡು. ಬೇಗ. ಜಾಣೆ ನೀ ಮೀಟಿದೆ ಹೃದಯದ ಮೇಲೆ. ಜಾಣೆ ಓ ಜಾಣೆ ನೀ ಮೀಟಿದೆ ಹೃದಯದ ಮೇಲೆ. ನೀ ಮೀಟಿದೆ ಹೃದಯದ ಮೇಲೆ. ಈ ನುಡಿ ನಿಜ ಪರಶಿವನಾಡೆ. ಈ ನುಡಿ ನಿಜ ಪರಶಿವನಾಡೆ. ಪರಶಿವನಾಡೆ ಪರಶಿವನಾಡೆ. ನೀನಾವೆಯ ಮಮರಾಣಿಯು ಮುಂದಗೆ. ನೀನಾವೆಯ ಮಮರಾಣಿಯು ಮುಂದಗೆ. ಕಾಣುವೆ ದೇವತೆಯೊಂದನೆ ನಿನ್ನನು. ನೀನಾವೆಯ ಮಮರಾಣಿಯು ಮುಂದಗೆ. ಕಾಣುವೆ ದೇವತೆಯೊಂದನೆ ಹೋಗ್ಬಹುದಂತೆ. ನಿನ್ನ ತಡೆದು ನಿಲ್ಲಿಸ್ತೇನೆ ಅಂತ ಬೇಸರಿಸುವುದು ಬೇಡ. ಹಾ. ಸಮಯಕ್ಕೆ ಸರಿಯಾಗಿ ಪುರವನ್ನ ಸೇರಬಹುದು. ಹೋಗುವ ಮೊದಲಾಗಿ ಒಂದು ಮಾತು. ಏನು? ಓ ಜಾಣೆ, ಹಾ. ಸತ್ಯ ಹೇಳ, ಇಷ್ಟು ಕಾಲದವರೆಗಾಗಿ ನನ್ನ ಮನದಲ್ಲಿ ಸ್ತುಪ್ತವಾಗಿ ಕುಳಿತಿರುವಂತ ಭಾವನೆಗಳೆಲ್ಲವೂ ಕೆರಳಿ ನಿಂತದ್ದು ನೀನನ್ನ ಕಂಡಾಗ ಅದಕ್ಕೊಂದು ಹೊಸದಾದಂತ ಭಾಷ್ಯವನ್ನ ಬರಿಬೇಕು ಅಂತಾದ್ರೆ ನೀನು ಈ ರೀತಿಯಾಗಿರುವುದಲ್ಲ. ಮತ್ತೆ ನನ್ನ ಸತಿಯಾಗಿ ನನ್ನ ಮನೆಯನ್ನು, ನನ್ನ ಮನಸ್ಸನ್ನು ಬೆಳಗುವ ದೇವತೆಯಾಗಿ ನಮ್ಮ ಮನೆಯನ್ನ ಒಂದು ಸೇರ್ತಿಯ ಹೆಚ್ಚಿಸ್ಬೇಡ, ಎಲ್ಲ ಉದಿ ಬಿದ್ದು ನಿಮ್ಮಂತ ಗಂಡು ಮಕ್ಕಳ ಕೆಲಸವೇ ಹೀಗೆ. ಎದ್ದಿದ್ದದ. ಮಾರ್ಗದಲ್ಲಿ ಎಲ್ಲಿಯಾದ್ರೂ ನಮ್ಮಂತ ಚಂದದ ಹೆಣ್ಣು ಮಕ್ಕಳು ಸಿಕ್ಕಿದ್ರೆ ಹೊಗಳೋದು, ಪರಿಪರಿಯಾಗಿ ಮಾತಾಡಿಸುದು, ಹಾಗಿದ್ದೀರಾ ಹೀಗಿದ್ದೀರಾ ಅಂತ ಹೇಳೋದು, ಆಮೇಲೆ ನೋಡ್ಲಿಕ್ಕೆ ಚಂದ ಇದ್ದೀರಾ ಅಂತ ಹೇಳೋದು, ಆಮೇಲೆ ಮದುವೆ ಆಗ್ತೀರಾ ಅಂತ ಕೇಳುದು. ಅಷ್ಟೆಲ್ಲ ಹೇಳುದಕ್ಕೆ ನೀ ಚಂದ ಇದ್ದೇವೆ ಯಾವ ಸತ್ತವ ಹೇಳಿದ? ನಿಂಗೆ ಐದು ಮಾತಕ್ಕೆ ನಿಂಗೆ ಯಾವ ಚಂದ ನಿಂಗೆ ದಿವಸ ಮಾತಕ್ಕೆ ನೀ ಮಾತಾಡಮ್ಮ. ಹಾ, ಎಲ್ಲಿಯಾದ್ರೂ ಚಿನ್ನಿ ಹಾ? ಏನು? ಮಾತಾಡ್ತೀನಿ. ನನ್ನ ಹೆಸರಲ್ಲ ಚಿನ್ನಿ ಅಲ್ಲ. ಎಲ್ಲಿಯಾದ್ರೂ ಇದೇ ಮಾತನ್ನ ಆ, ಇದೇ ಮಾತನ್ನ ಬೇರೆ ಗಂಡು ಮಕ್ಕಳು ಆಡ್ಬೇಕಾಗಿತ್ತು. ಆಡಿದ್ರೆ ಆಡಿದ್ದಿದ್ರೆ ಅವ್ರ ದೌಡೆ ಮೇಲೆ ಮಾಡಿಸ್ತಿದ್ದೆ. ಬಿಟ್ಟಿದ್ಯಾಕೆ? ಇವ್ರ ಪಕ್ಕ ನೋಡಿ ಬಿಟ್ಟೆ. ನಿನಗೊಂದು ಯೋಗವೇ. ಲೆಕ್ಕ ಮೋಸ ನಿಮಗೆ ಪೂರ್ತಿ ಯೋಗ. ಬೇರೆ ಯಾರಾದ್ರೂ ಹೇಳ್ತಿದ್ರೆ ಹಾ. ಮುಖದ ಮೇಲೆ ಬಾರಿಸ್ತಿದ್ದೆ. ಸುಮ್ಮನೆ ಇದ್ದೆ ಯಾಕೆ? ಚಿನ್ನಿ ಹತ್ರ ಹೋಗ್ಬೇಡ. ಇವ್ರ ಮಕ್ಕಳು ಎಷ್ಟು ಸುಮ್ನಿರ್ಲಿ? ಈಗ ನಮ್ಗೆ ಯೋಗ ಚರ್ಚೆ ಮಾಡ್ಕೋ. ಬರ್ಲಾ? ಪ್ರಪಂಚ ಹಾಳು. ಹಾ? ನೋಡಿ ಇನ್ನೊಬ್ಬ ಹೆಂಗಿರ್ತಾನ? ಹೋಗ್ತಿರ್ತೀರ? ಪ್ರಪಂಚವೇ ಹುಚ್ಚು, ಅದರಲ್ಲಿ ಇವಳಿಗೆ ಹೆಚ್ಚಯ್ಯ ಗ್ರಹಾಚಾರಗೆ ಅಂತ ಸತ್ತಮ ಅಂತ ಕೆಲವೊಂದು ನೀರು, ಕೆಲವೊಂದು ವಾತಾವರಣ, ಕೆಲವೊಂದು ಸ್ಥಳ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಆಗುದಂತೆ. ಗಾಳಿ ಗಾಳಿ ಅದು. ನಿನಗೆ ಗಾಳಿ.
ತೆಗೆದು ಹಾಕದು ಸೌತಿ ಅವಳು ಸೊತ್ತ ಹಾಳಾಗಿ ಹೋಗ್ಲಿಕ್ಕೆ ಅವಳು ಮಣ್ಣು ತಿಂದು ಹೋಗ್ಲಿಕ್ಕೆ ಬೇಡ, ನೀ ಯಾರ ಮೈಗೂ ಸಹಿಸ್ಕೊಳತ್ತೆ. ಅವಳು ಮೈ ಮಾಡೋದಿಲ್ಲ, ಅವಳಿಗೆ ತೊಂದರೆ ಮಾಡಿದ್ರ, ಅವಳು ಮತ್ತೆ ಅವಳಲ್ಲಿ ಮಾತಾಡುವಾಗ ಇವಳಿಗೆ ಎಷ್ಟು ಉಪದ್ರ ಕೊಟ್ಟದ ಉಪದ್ರ ಅಂತದ, ಅವಳು ಕೆಲಸ ಮಾಡಿದ್ದಪ್ಪ ನಿಂಗೆ. ನಡೆ ಈಗ ಅವಳಿಗೆ ಜೋರ್ ಮಾಡೋದು ನಿನಗೆ ಅಂತ ಸಿಟ್ಟು ಬರ್ತದ? ನಂಗೊಂದು ಜಾತಿ ಹೆಣ್ಣು ಕರಡು ಬರ, ನಿನಗೆ ಕರ್ಮ, ನಿನಗೆ ಹೆಣ್ಣು ಕರ್ಮ. ಹೆಣ್ಮಕ್ಳು ಬೈದ್ರೆ ಆಗುದಿಲ್ಲ, ಅದಲ್ಲ ಕರಳು ಹೀಗಾಗುದಲ್ಲ. ಅವಳಂತ ನಿನ್ ತಂಗಿಯನ, ಅವಳಿನ ಅಕ್ಕನ. ಅಯ್ಯೋ, ಅದು ಯಾವ ಸಂಬಂಧವೂ ಅಲ್ಲದ ಬೇರೆ ಅಕ್ಕ ತಂಗಿಯಲ್ಲ. ಮಿತ್ರ, ಏನೇ ಇರಲಿ, ನಾನು ಸತ್ಯ ಹೇಳ್ತೇನೆ. ಹಾ. ಇಷ್ಟು ಕಾಲವಾದ್ರೂ ಹಾ. ಪಟ್ಟದರಸೆಯನ್ನು ಕಟ್ಟಿಕೊಂಡವ ನಾನು. ಅಲ್ಲ, ಅಲ್ಲ. ಹಾಗಿರುವಾಗ ಒಂದು ಹೆಣ್ಣನ್ನು ಕಣ್ಣೆತ್ತಿ ಕಂಡವನಲ್ಲ. ಹಾ. ಯಾಕೋ ಏನು ಇವಳನ್ನ ಕಂಡಾಗ ಇವಳೇ ನನ್ನ ಸತಿಯಾಗಿ ಬರಬೇಕೆನ್ನುವಂತ ಆಸೆ ಉಂಟುಪಡಿಸಿದ್ರೆ ತಪ್ಪೇನ ಮಿತ್ರ? ತಪ್ಪಲ್ಲ. ಅವಳಲ್ಲಿ ಕೇಳಿದೆ, ಹಾ. ವಿಚಾರ ಹೇಳುವುದರ ಮೊದಲಾಗಿ ಹೊರಟು. ಹೌದು. ಹಾಗಂತ ನಮಗೆ ದೂರದವಳೇನೋ ಅಲ್ಲ. ಚಂದ್ರಸೇನ ತಂಗಿ ಅಂತೆ. ಆ ಗುಣಸೇನ ತಂಗಿ ಅದೇ. ಚಂದ್ರಗಿರಿ. ಚಂದ್ರಗಿರಿ ಮಿತ್ರ, ಚಂದ್ರಗಿರಿ ಅಲ್ಲ, ಅದನ್ನ ಆತ್ಮೀಯ. ಎಷ್ಟಾದ್ರೂ ಅವನ ನನ್ನ ಆತ್ಮೀಯ. ಹಾ. ಅವನಲ್ಲಿ ಈ ವಿಚಾರವನ್ನ ಪ್ರಸ್ತಾಪಿಸಿದಂತಾದ್ರೆ ಮದುವೆ ಒಪ್ಕೊಳ್ತಾಳೆ, ಖಂಡಿತ ಮದುವೆ ಆಗಿ ಬಿಡು. ಮಾಡೋಣ.